ಎಷ್ಟು ವರ್ಷ ಇಲ್ಲಿದ್ದೀರಾ ನೀವು? ಇವಾಗ ಮದುವೆನೂ ಆಗಿದೆಯಾ? ಸರಿ. ಹೌದಾ, ಸರಿ. ಎಲ್ಲಿ ನಿಮ್ಮ ಯಜಮಾನರು? ಹೌದಾ, ಇಲ್ಲಿ ಎಷ್ಟು ಮಕ್ಕಳು ಓದಿದ್ದಾರೆ, ಎಷ್ಟು ಜನ ಕೆಲಸ ಆಗಿದ್ದಾರೆ ಅಂತ ಯಾರು ಆಚೆ ಹೋಗ್ಬಿಟ್ಟು ಯಾರು ಓದಲ್ಲ ಅಲ್ಲ? ಕಾಲೇಜಿಗೆ ಹೋಗ್ತಾ ಇದಾರಾ? ಎಲ್ಲಿ ಹೋಗ್ತಾ ಇದಾರ? ಹೌದಾ, ಸರಿ. ಈ ಗರ್ಭಿಣಿ ಕಾಲದಲ್ಲಿ ಯಾವುದೆಲ್ಲ ಊಟ ತಿನ್ಬಾರ್ದು ಅಂತ ಇದೆಯಲ್ಲ, ಎಲ್ಲ ನಿಮಗೆ ಹೇಳ್ತಾರಲ್ಲ ನಮ್ಮ, ಯಾವ್ದೆಲ್ಲ ತಿನ್ನಲ್ಲ? ಕೆಲವರು ಮೊಟ್ಟೆ ಎಲ್ಲ ತಿನ್ನಲ್ಲ ಅಲ್ಲ? ಹೌದಾ, ಈ ಗ್ರಾಮ ಹೆಸರು ಇದು ಒಂದು ಗ್ರಾಮ ತಾನೆ ಇದು? ಇದು ನಿಮ್ದು ಕಾಡಿಂದ ಒಳಗಡೆ ಇಲ್ಲ ಆಚೆನ? ಇದು ಕಾಡಿಂದ ಆಚೆನ ಒಳಗಡೆ? ಓಕೆ. ಅಲ್ಲಿಂದ ಅಲ್ಲಿ ಒಳಗಡೆ ಇದ್ದಾರಾ ಮಕ್ಕಳು? ಇದು ಮನೆಗಳು ಏನೂ ಇಲ್ಲ ಅಲ್ಲಿದೆಯಾ? ನೀವೆಷ್ಟು ಓದಿದ್ದೀರಾ? ಇಲ್ಲಿ ಒಟ್ಟಿಗೆ ಒಂದು 8 ಇದೆಯಾ? 8 ಗ್ರಾಮಗಳಿದೆಯಾ? ಸರಿ. ಹೋದಂಪ ಹುಡುಪ. ಇವಾಗ ನಿಮ್ದು ಭಾಷೆ ಯಾವುದು? ಗೊತ್ತಿಲ್ಲಲ್ಲಪ್ಪ. ಇದು ಏನು ಹೆಸರು? ಇದು ಊರ ಹೆಸರು? ಊರ ಹೆಸರು ಎರಕಿನಗದ್ದೆ ಕಾಲೋನಿ. ಎರಕಿನಗದ್ದೆ ಕಾಲೋನಿ. ಇಲ್ಲಿ ನೋಡಿ ಅಯ್ಯ, ರೆಕಾರ್ಡ್ பண்ணிக்கியா? ವಿಡಿಯೋ ರಂಗನ ಬೆಟ್ಟ ಗದ್ದೆ ಕಾಲೋನಿ. ಎರಕಿನಗದ್ದೆ ಕಾಲೋನಿ. ಏನು ನಿಮ್ಮ ಹೆಸರು ಹೇಳಿದ್ದು? ಜೇಡೇಗೌಡ್ರಾ? ನಿಮ್ಮ ಭಾಷೆ ಯಾವುದು? ಕನ್ನಡನ ಅಥವಾ ಸೋಲಿಗ ಭಾಷೆ ಬೇರೆ ಇದೆಯಾ? ಕನ್ನಡನಾ? ಇದು ಸೋಲಿಗರವ ನೀವು? ಸೋಲಿಗರ. ಎಷ್ಟು ಮನೆ ಇದೆ ಇಲ್ಲಿ? ಇದನ್ನು 300-400 ಮನೆಗಳು. 300-400 ಮನೆ ಇದೆಯಾ? ಸ್ಕೂಲ್ ಮಕ್ಕಳು ಸ್ಕೂಲ್ ಇದೆ. ಯಾರು ಮಾಡ್ಕೊಟ್ರದು? ಇದು ಕೇಂದ್ರ. ಅಲ್ಲೆಲ್ಲ ಶಿಶು ಕೇಂದ್ರ ಹೋಗ್ತಾರೆ. ಇದು ಶುಕ್ರವಾರ ಎಲೆಕ್ಷನ್ ನಡೀತಾ ಇಲ್ಲಿ. ಯಾರು ಇಲ್ಲಿ ಪಂಚಾಯತ್ ಯಾವ ಬರ್ತಿದ್ದು? ಅದನ್ನ ನಮ್ಮ ಮುಂದಾಳುವ ತಾನೇ, ಮುಂದಾಳುವ ನಿಂತ್ಕೊಂಡು ಯಾವ ಪಂಚಾಯತಿಗೆ ಬರುತ್ತೆ? ಪಂಚಾಯತಿನ ನನಗೆ ಗೊತ್ತಿಲ್ಲ. 1963 ಇದು ಹಾಡೇ ಶುರುವಾಯ್ತಾ? ಇಲ್ಲಿ ಹಾಡೇ ಶುರುವಾಗಿ 1963. ಹೌದು. ಈಗ ಇದು ನೀವು ಊಟ ಮಾಡೋಕ್ಕೆಲ್ಲ ಏನು ಮಾಡ್ತೀರಾ? ಗೈಕೊಂಡು ತಿನ್ನೋದು. ಗೈಕೊಂಡು ತಿನ್ನೋದು. ಗೈಕೊಂಡು ತಿನ್ನೋದು ಅಂದ್ರೆ ಕೆಲಸ ಮಾಡ್ಕೊಂಡು ಎಲ್ಲಿ ಅವರು ಇವರು
ಕರೀತಾರೆ ಇಲ್ಲಿ. ಅಲ್ಲ ಈಗ ಇರೋದೇ ನೀವಲ್ವಾ, ಬೇರೆ ಯಾರು ಕರೀತಾರೆ, ಏನಕ್ಕೆ ಕರೀತಾರೆ ಈಗ? ಬೇರೆ ಅವ್ರ ಮತ್ತು ಇವರಿಗೆ ಸ್ಪೋರ್ಟ್ಸ್ ಅದು ಅವಕಾಶ ಸಿಕ್ಕಕ್ಕೆ ಇವರು ಮುಂದೆ ಹೋಗ್ತಾರೆ ಓಕೆ ಓಕೆ. ಸ್ಪೋರ್ಟ್ಸಲ್ಲಿ. ಯಾಕಂದರೆ ಇವರಿಗೆ ಸಹಜವಾಗಿ ಗಿಡ ಹತ್ತೋದು, ಆಟ ಆಡೋದು ಇದು ಪ್ರಕೃತಿದತ್ತವಾಗಿ ಇದೆ. ನಮ್ಮ ಸಿಟಿ ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ, ಇವ್ರಿಗೆ ಏನು ಬೇಕಾಗಿಲ್ಲ. ಈ ಥರ ಮಾಡ್ಬೋದು. ಲ್ಯಾಂಗ್ವೇಜ್ ಇದೆ ಅಲ್ಲ ಸರ್ ಸುಳ್ಳಿಗಲ್ಲು, ಅದರಲ್ಲಿ ಸ್ಕ್ರಿಪ್ಟ್ ಇಲ್ಲ, ಬರೆಯೋದು ಅಕ್ಷರಗಳಿಲ್ಲ. ಮುಂಚೆಯಿಂದ ಓರಲ್ ಟ್ರೆಡಿಷನ್ ಫೋಕ್ಲೋರ್ ಅಂತ ಮಾಡ್ತಾ ಇದ್ರು. ಇವಾಗ ಗೋರುಕಾಂಡಲ್ಲಿನೂ ಅವ್ರ ಸಂಸ್ಕೃತಿ ಬಗ್ಗೆ ಸಾಯಂಕಾಲ ಆಗಿದ್ರೆ ಒಂದು ಇದು ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಕಾರ್ಯಕ್ರಮ ಥರ ಮಾಡಿಬಿಟ್ಟು ಅವ್ರದ್ದು ಫೋಕ್ಲೋರು ಅವ್ರದ್ದು ಟ್ರೆಡಿಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಡಿಜಿಟಲೈಸೇಷನ್ ಆಗಿದೆ ಅಲ್ಲ ಸರ್, ಇದು ಹೆಂಗೆ ಲ್ಯಾಂಗ್ವೇಜ್ನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ? ಅವ್ರದ್ದೇ ಆದಂಥ ಭಾಷೆ, ಸಂಸ್ಕೃತಿ, ಒಂದು ಜನಪದ ಗುರುತನ್ನ ಮುಖಾಂತರ ಅವರು ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಅದರಿಂದ ಅವ್ರದ್ದು ಹಬ್ಬ ಉತ್ಸವಗಳಲ್ಲಿ ತಿಳಿಸ್ತಾರೆ. ಮತ್ತು ಅದು ಮೊದಲು ಪಾರಂಪರಾಗತವಾಗಿ ಬಂದಿದೆ. ಅವರು ಈ ರಂಗಸ್ವಾಮಿ ಮತ್ತು ಪ್ರಕೃತಿ ಪಕ್ಷಿ ಪ್ರಾಣಿಗಳ ಜೊತೆಗೆ ಬೆರೆತುಕೊಂಡಿರೋದು, ಅವ್ರದ್ದೇ ಆದಂಥ ವಿವಾಹ ಪದ್ಧತಿಗಳು, ಹಬ್ಬ ಉತ್ಸವಗಳು, ಇವೆಲ್ಲ ಪರಂಪರೆಗಳನ್ನ ಅವರು ಆ ಗೋರಕನ ಮುಖಾಂತರ ಇತ್ತೀಚೆಗೆ ಸಿಟಿ ಜನರಿಗೆಲ್ಲ ತಿಳಿಸ್ಕೊಡ್ತಾರೆ. ಅದು ಪರಂಪರಾಗತವಾಗಿ ಅವ್ರು ಕಲಿಸ್ಕೊಂತ ಬರ್ತಾರೆ. ಹೌದು. ಈ ಥರ ಇವಾಗ ಡಿಜಿಟಲ್ ಅಲ್ಲಿ ಏನಾದರೂ ಸೇವ್ ಮಾಡ್ತಾ ಇದ್ದಾರಾ ಒಂದು ಲ್ಯಾಂಗ್ವೇಜ್ನ, ಇಲ್ಲ ಅಕ್ಷರಗಳಿಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಇಲ್ಲಿ ಓದಿರೋ ಮಕ್ಕಳು ಅಕ್ಷರ ಮಾಡಬೇಕು ಸ್ಕ್ರಿಪ್ಟ್ ಅಲ್ಲಿ. ಅಕ್ಷರ ಅಂತೂ ಸಾಮಾನ್ಯವಾಗಿ ಇದೆ, ಮಾತಾಡ್ತಾರೆ. ಅವರ ಭಾಷೆ ಮಾತನಾಡೋದು ಬೇರೆ ಇದೆ, ಹೌದಾ? ಅವ್ರದ್ದೇ ಆದಂತ ಒಂದು ಶೈಲಿ ಇದೆ. ನಿಮ್ಮ ಕನ್ನಡನೇ ಮಾತಾಡ್ತಾರೆ, ಸ್ವಲ್ಪ ಶೈಲಿ ಬೇರೆ. ಹೌದಾ? ಬೇಗ ತಿಳಿಯಲ್ಲ. ಬರೆಯೋದು ಓದೋದು ಕನ್ನಡನೇ ಮಾಡ್ತಾರೆ, ಆದ್ರೆ ಶೈಲಿ ಮಾತ್ರ ಪೂರ್ಣ ಬೇರೆ ಇದೆ, ನಿಮಗೆ ಬೇಗ ಅರ್ಥ ಆಗಲ್ಲ. ಸರಿ ಸರಿ ಸರಿ. ಈ ಥರ ಇವಾಗ ಸೆಲ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಾ ಇದಾರಲ್ಲ ಸರ್, ಸೆಲ್ ಫೋನ್ ಎಲ್ಲ ಯೂಸ್ ಮಾಡ್ತಾ ಇದಾರಲ್ಲ, ಇಂಗ್ಲಿಷ್ ಎಲ್ಲ ಕಲ್ತ್ಕೊಂಡಿದಾರ ಮಕ್ಕಳು? ಇದಾರೆ. ಅವನ ಶೋಲಿಗಾರದವರು ಸೆಲ್ ಫೋನ್ ಇಂದ ಇವಾಗ ನ್ಯೂಸ್, ಇಂಗ್ಲಿಷ್ ನ್ಯೂಸ್ ಎಲ್ಲ ನೋಡಿದ್ರೆ ಅವ್ರಿಗೆ ಎಜುಕೇಟೆಡ್ ಆಗಿದಾರ? ಪ್ರಮಾಣ ಇದೆ, ಡಿಜಿಟಲ್ ಲರ್ನಿಂಗ್ ಆಗಿದೆಯಾ? ಕಡಿಮೆ ಪ್ರಮಾಣ ಇದೆ. ಹೌದು. ಅಷ್ಟು ಇದು ಇಲ್ಲ. ಯಾರ್ಯಾರಿಗೆ ಸ್ವಲ್ಪ ಸ್ಥಿತಿ ಸಂಪರ್ಕಗಳಲ್ಲಿದ್ದಾರೆ ಮತ್ತು ಶಿಕ್ಷಣದ ಬಗ್ಗೆ ಇದು ಇದೆ, ಅವ್ರು ಮಾತ್ರ ಸ್ವಲ್ಪ ಕಲಿತಾರೆ, ಸ್ವಲ್ಪ ಬರ್ತದೆ ಇಂಗ್ಲೀಷ್.
असम के इस लोकगीत के बाद अब हम चलते हैं कर्नाटक की ओर, रस परिवर्तन करते हैं और देखते हैं वहाँ का गोरुखाना नृत्य। ये वहाँ की जनजाति सोलीगास समुदाय द्वारा प्रस्तुत किया जाता है। ऐसा कहते हैं कि ये मार्च और अप्रैल के महीने में रोटी हब्बा, जो वहाँ का एक खास त्योहार है, उसको मनाने के दौरान करते हैं। इसमें शाम को होलिका जलाते हैं और पुरुष लोग पत्तों का मुकुट पहनकर, सफेद धोती पहनकर होलिका के चारों ओर चक्कर लगाते हुए इस नृत्य को करते हैं। इसे एक स्वयंवर भी कह सकते हैं, क्योंकि इसमें पुरुष लोग एक गोलाकार समूह बनाते हुए नृत्य करते हैं और उनके चारों ओर महिलाएं बैठी होती हैं। और ऐसा कहते हैं कि जिस पुरुष को जो महिला पसंद आती है उसे वे अपने साथ शादी करने के लिए ले जाते हैं।